ಸ್ವಾಮಿ ಶರಣಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮಾತನ್ನ ಮುಂದುವರಿಸೋಣ. ಮಂಜು ಅವರೇ, ನೀವು ಹೇಳಿದಾಗೆ ಕಾಲ ಬದಲಾದಂತೆ ಹೇಗೆ ವ್ರತಾಚರಣೆಯಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನ ಮಾಡ್ಕೊಂಡಿದ್ದಾರೆ ತಮಗೆ ಬೇಕಾದ ಕಾಲ ಬದಲಾಗಿಲ್ಲ, ಜನ ಬದಲಾಗಿದ್ದಾರೆ. ಆದ್ರೆ ಈ ಸಿನಿಮಾದಲ್ಲೂ ಕೂಡ ಇತ್ತೀಚೆಗೆ ಬಳಕೆ ಕಡಿಮೆ ಆಗಿದೆಯಾ ಅಂತ? ಇಲ್ಲ, ಈಗೇನಂದ್ರೆ ಮೊದಲು ಸ್ಟಾರ್ಟಿಂಗ್ ಎಲ್ಲ ಒಂಚೂರು ಉಟ್ಕೊಂಡಾಗ ಅಯ್ಯಪ್ಪ ಅಂದ್ರೆ ಒಂದು ತುಂಬ ಭಕ್ತಿಗಳು. ಇವಾಗ ಈ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ 3 ತಿಂಗಳು ಎಲ್ಲಿ ನೋಡು ಅಯ್ಯಪ್ಪದಿರಿ. ಈಗ ಮೊದಲೆಲ್ಲ ಅಯ್ಯಪ್ಪ ಅಂದ್ರೆ ತುಂಬ ಒಂದು ಸಿನಿಮಾ ನೋಡ್ತಿರಲಿಲ್ಲ, ಒಂದು ಎಂಟರ್ಟೈನ್ಮೆಂಟ್ ಇರಲಿಲ್ಲ. 6 ಗಂಟೆ ಮೇಲೆ ಮನೆ ಸೇರ್ಕೊಂಬಿಡೋರು, ದೇವ್ರ ಪೂಜೆ 6 ಗಂಟೆ 7 ಗಂಟೆ 6 ಗಂಟೆ 6:30 ಮುಸ್ಸಂಜೆ ಆಯ್ತಿದ್ದಾಗ ಸ್ನಾನ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ಭಜನೆಗಳು ನಡೆಯೋದು, ಪ್ರಸಾದಗಳು ಸ್ವೀಕರಿಸೋರು, 2 ಅವರ್ ಭಜನೆ ನಡೆಯೋದು. ಅಲ್ಲ, ಮೊದಲೆಲ್ಲ ಕೂಡ ಸಿನಿಮಾ ಚಿತ್ರಗಳು ಕೂಡ ಬರ್ತಿದ್ವು, ಈಗ ಎಲ್ಲೋ ಹೆಚ್ಚಾಗಿ ಬಹಳ ಅಪರೂಪ ಆಗ್ಬಿಟ್ಟಿದೆ. ಈ ಸಿನಿಮಾ ತೆಗ್ದಿದ್ದೇನೆ ಇನ್ಯಾವ ರೀತಿ ಒಂದು ಸಿನಿಮಾ ನೋಡ್ಬಾರ್ದು, 2 ಸಿನಿಮಾ ತೆಗ್ದಿದ್ದೆ, ಇನ್ನು ಸಿನಿಮಾ ಬೇರೆ ಥರ ತೆಗಿಯಲ್ಲ. ಯಾಕಂದ್ರೆ ಅಯ್ಯಪ್ಪ ಅಂದ್ರೆ ಅದನ್ನೇ ತೋರಿಸ್ಬೇಕು, ಬೇರೆ ಏನು ತೋರ್ಸೋಕ್ಕಾಗಲ್ಲ. ಬೇರೆ ಎಷ್ಟು ತೋರಿಸಿದ್ರು ಅದು ಬಂದಿದೆ. ಅದರಿಂದ ಈಗ ಸಿನಿಮಾನು ಕಡಿಮೆ ಮಾಡ್ಬಿಟ್ರು. ಅಯ್ಯಪ್ಪ ಫಸ್ಟ್ ಬಂದಾಗ ಎಷ್ಟು ಚೆನ್ನಾಗಿ ನೋಡಿದ್ರು, ಈಗ ತಗೋ ಸಿನಿಮಾ ನೋಡಲ್ಲ. ಬಿಡಪ್ಪ ಅಯ್ಯಪ್ಪ ಮಾಮೂಲಿ ಬೇರೆ ಅದ್ರ ಬಗ್ಗೆ ಬೇರೆ ಇನ್ನೇನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅಯ್ಯಪ್ಪ ನಾವೇನು ಮಾಡೋಕ್ಕೂ ಶಬರಿಮಲೆ, ಪಂಪ, ಎರಿಮಲೆ, 41 ರಥ ಇದೆ, ಪಂಚರಾಜ ಇದೇ ಮಾಡಬೇಕು, ಬೇರೆ ಇನ್ನೇನು ತೋರ್ಸೋಕ್ಕಲ್ಲ. ಅದರಿಂದ ಸಿನಿಮಾ ಈಗ ಅದ್ರ ದೇವ್ರ ಬಗ್ಗೆ ಕಡಿಮೆ ಆಗಿದೆ. ಅದು ದೇವ್ರ ಬಗ್ಗೆ ಸಿನಿಮಾ ತೆಗೆದ್ರೆ ನೋಡೋರು ಕಡಿಮೆ ಆಗ್ತದೆ. ಯಾಕೆಂತಂದ್ರೆ ಈಗ ನಾವೇ ನೋಡ್ತೀವಿ, ವೇದ, ಉಪನಿಷತ್ತು, ತತ್ವಶಾಸ್ತ್ರ ಇತ್ಯಾದಿಗಳ ನೀತಿ ಪಾಠಗಳನ್ನ ಹೇಳುವಂಥದ್ದು ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ನಿಮಗೂ ಸಹ TRP ಬರಲ್ಲ. ಅದೇ ಏನಾದರೂ ಕ್ರೈಮು ಅಥವಾ ಲೈಂಗಿಕ ಅಥವಾ ರಾಜಕೀಯ ಅಥವಾ ಸ್ಪೋರ್ಟ್ಸ್ ಈ ಥರದ್ದು ಬಹಳ ಜನ. ಗುರುಜಿ, ಮತ್ತೊಂದು ಕುತೂಹಲ ಅಂದ್ರೆ ನಮಗೂ ಎಲ್ರಿಗೂ ಉಂಟಾಗಿರುವಂಥ ಕುತೂಹಲ ಅಂದ್ರೆ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ, ಹೀಗಾಗಿ ಹೆಣ್ಮಕ್ಳಿಗೆ ಪ್ರವೇಶ, ವಿಗ್ರಹ ಕೂಡ ಮುಟ್ಟಬಾರ್ದು, ಪಾಪ ತಟ್ಟುತ್ತೆ ಅಂತೇನೋ ಹೇಳ್ತಾರೆ. ಎಷ್ಟು ಮಟ್ಟಿಗೆ ನಿಜ? ವಿಗ್ರಹವನ್ನು ಯಾರೂ ಸಹ ಮುಟ್ಟಬಾರ್ದು. ಅದಕ್ಕೆ ಆದಂಥ ಒಂದು ನಿಯಮಗಳಿದೆ. ಅದಕ್ಕೆ ಯಾರು ಒಂದು ವ್ರತ ನಿಯಮದಲ್ಲಿ ಇದ್ದಂಥವ್ರು ಅಥವಾ ಒಂದು ಅದರದೇ ಆದಂಥ ವರ್ಗ ಇದೆ, ಪೂಜಾ ವರ್ಗಗಳು ಅಂತ, ಅರ್ಚಕರು ಅಂತ ಇರ್ತಾರಲ್ಲ, ಅವ್ರು ಮಾತ್ರ ಮುಟ್ಟಬೇಕು. ಎಲ್ಲಾದರೂ ಆಗಮಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಆಗಿದ್ರೆ. ಓಡಾಡೋ ಹೊರಗಡೆ ಇದ್ದಂಥವ್ರು ಹೋಗುವಾಗ ಅಯ್ಯಪ್ಪನ ವಿಗ್ರಹ ಮುಟ್ಟಿದ್ರೆ ಅದಕ್ಕೇನು ಇದು ಸಿಕ್ಕುತ್ತೆ ಒಂದು. ಆಮೇಲೆ ಬ್ರಹ್ಮಚಾರಿ ಅಂತಕ್ಕಂಥದಕ್ಕೆ ಬಹಳ ದೊಡ್ಡ ಒಂದು ವಿವರಣೆ ಇದೆ. ಯಾಕೆಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಪೂರ್ತಿ ಮುಗಿಸ್ಲಿಕ್ಕೆ ಆಗೋದಿಲ್ಲ ಅಂತ 1-2 ಮಾತಿನಲ್ಲಿ ಹೇಳಬಲ್ಲೆ. ಏನಂತಂದ್ರೆ ಅಯ್ಯಪ್ಪ ಸ್ವಾಮಿ ಆರ್ಯನಾಗಿ ಬೆಳೆದಿರ್ತಕ್ಕಂಥವನು, ಬ್ರಹ್ಮಚಾರಿಯಾಗಿ ಪ್ರಪಂಚಕ್ಕೆ ಕಂಡ ಆರ್ಯಂಗಾವಲ್ ಅಂತ ಒಂದು ದೇವಸ್ಥಾನ ಇದೆ, ಆರ್ಯಂಗಾವಲ್ ಅಂತಲೂ ಸಹ ಕರಿತಕ್ಕಂಥದ್ದಿದೆ. ಅದು ಬಾಲಬ್ರಹ್ಮಚಾರಿಯಾಗಿ ಹುಲಿಯ ಮೇಲೆ ಬರ್ತಕ್ಕಂಥ ಮಣಿಕಂಠನ ರೂಪವನ್ನು ಸಹ ಅಲ್ಲಿ ತೋರಿಸ್ತಾರೆ. ಮತ್ತು ವೇದಗಳನ್ನು ಕಲಿತಾ ಇದ್ದಂಥ ಸಂದರ್ಭದಲ್ಲಿದ್ದಂಥ ಬಾಲಕನ ರೂಪದಲ್ಲಿ ಇರ್ತಕ್ಕಂಥದ್ದು ಇದೆ. ಇನ್ನು ಅಚ್ಚನ್ ಕೋಯಿಲ್ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಇದೇ ಅಯ್ಯಪ್ಪ ಸ್ವಾಮಿ 2 ಪತ್ನಿಯರ ಜೊತೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಅದು ಪೂರಣೆ ಮತ್ತು ಪುಷ್ಕಳಾದೇವಿ ಅಂತೇಳಿ 2 ಪತ್ನಿಯರೊಂದಿಗೆ 2 ಕೈಗಳನ್ನು ಹೀಗಿಟ್ಕೊಂಡು ಇರ್ತಕ್ಕಂಥ ದೇವಸ್ಥಾನ ಅಚ್ಚನ್ ಕೋಯಿಲ್ ಸ್ವಾಮಿ ಶರಣಮಯ್ಯಪ್ಪ. ಇವತ್ತಿಗೂ ಸಮೇತ ಶರಣಘೋಷದಲ್ಲಿ ಅಚ್ಚನ್ ಕೋಯಿಲ್ ಅರಸನೇ ಶರಣಮಯ್ಯಪ್ಪ ಅಂತ ಕರಿತಕ್ಕಂಥದ್ದೇ. ಅಲ್ಲಿ ಅರಸನಾಗಿ ಇರ್ತಕ್ಕಂಥದ್ದು. ಇದ್ರ ವಿವರಣೆ ಹೇಳಬೇಕು ಅಂದರೆ ಬಹಳ ದೊಡ್ಡದಾಗತ್ತೆ. ಆದರೆ ಅಯ್ಯಪ್ಪ ಅಂತ ಹುಟ್ಟಿದ್ದು ನಂತರ ಧರ್ಮಶಾಸ್ತ್ರನಾಗಿ, ಭೂತನಾಥನಾಗಿ, ಅಚ್ಚನ್ ಕೋಯಿಲ್ ಅರಸನಾಗಿ ಇದ್ದಂತಹ ದಿನಗಳೇ ಬೇರೆ. ಆನಂತರ ಅವತಾರವನ್ನು ಪಡೆದಿರ್ತಕ್ಕಂಥದ್ದು ಈ ಅಯ್ಯಪ್ಪ ಸ್ವಾಮಿಯಾಗಿ. ಅಯ್ಯ ಮತ್ತು ಅಪ್ಪ ಇವೆರಡೂ ಯಾರು, ಅವನ ತಾಯಿಯೇ ಹೆದರಿಕೆಯಿಂದ ಕರೆದಿರ್ತಕ್ಕಂಥದ್ದು. ಅಲ್ಲಿವರೆಗೆ ಅವನ ಹೆಸರಿದ್ದದ್ದು ಮಣಿಕಂಠ ಅಂತ. ಮಣಿಕಂಠ ಇದ್ದಂಥದ್ದು ಹುಲಿಯನ್ನು ನೋಡಿದ ತಕ್ಷಣ ಅಯ್ಯ ಅಪ್ಪ ಅಂತ ಏನು ಕರೆದ್ಲು, ಹೆಸರನ್ನ ಎರಡನ್ನೂ ಸೇರಿಸಿ ಅಯ್ಯಪ್ಪ ಅಂತ ಮಾಡಿದರು. ಈ ಅಯ್ಯ ಅನ್ನುವಂಥದ್ದು ಶಿವನನ್ನು, ಅಪ್ಪ ಅನ್ನುವಂಥದ್ದು ವಿಷ್ಣುವನ್ನು ತೋರಿಸ್ತದೆ ಅಂತ. ಇದು ಒಂದು ಭಾಗ. ಬ್ರಹ್ಮಚರ್ಯ ಅನ್ನುವಂಥದ್ದು ಜನರು ನಾವೀಗ ಆಚರಿಸ್ಬೇಕು, ಅಯ್ಯಪ್ಪ ಆಗಿದ್ದಾನೆ ಅಂತೇಳಿ ನಾವು ಆಚರಿಸ್ತಕ್ಕಂಥದ್ದಲ್ಲ. ಒಂದು ವ್ರತನಿಷ್ಠೆಯಲ್ಲಿ ಕಾಮಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅಯ್ಯಪ್ಪನನ್ನು ಭಜಿಸ್ತಕ್ಕಂಥದ್ದು ಸರಿಯಲ್ಲ. ಕಾಮ, ಕ್ರೋಧ, ಮದ, ಮತ್ಸರಗಳನ್ನೆಲ್ಲ ತ್ಯಜಿಸಿ ಅಯ್ಯಪ್ಪನನ್ನು ನೋಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಪತ್ನಿಯರ ಮದುವೆ ಆಗಿದ್ದರೆ ಪತ್ನಿ ಜೊತೆನಲ್ಲಾಗಲಿ ಅಥವಾ ಪ್ರೇಮಿಗಳ ಜೊತೆನಲ್ಲಾಗಲಿ ಇತ್ಯಾದಿ ಯಾವುದೇ ಹೆಣ್ಣುಮಕ್ಕಳ ಜೊತೆನಲ್ಲಿ ಅವರು ಇರಬಾರ್ದು ಅಥವಾ ಮಾತಾಡಬಾರ್ದು, ದೂರ ಇರಬೇಕು ಅಂತ. ಹಾಗೆ ತಾಯಿ ತಂಗಿಯರ ಜೊತೆನಲ್ಲೆಲ್ಲ ಮಾತಾಡಬಾರ್ದು ಅಂತ ಏನಿಲ್ಲ. ನೋಡಿ, ಎಲ್ಲಿ ಯೋಚನೆ ಮಾಡಿ, ಭಾವನೆಗಳಲ್ಲಿ ಕಲುಷಿತ ಆಗಬಾರ್ದು ಅನ್ನೋದಕ್ಕೆ ಒಂದೇ ಕಾರಣ. ಯಾರ ಜೊತೆ ಮಾತಾಡಬಾರ್ದು ಅಂತಿಲ್ಲ, ಭಾವನೆಗಳು ಕಲುಷಿತ ಆಗಬಾರ್ದು ಸ್ವಾಮೀಜಿ ಹೇಳ್ದೆ. ಯಾಕೆಂದ್ರೆ ನೀನು ಯಾರನ್ನೋ ಅಯ್ಯಪ್ಪ ನೀನು ದೇವ್ರನ್ನ ಯಾರು ಮಾತಾಡ್ಸ್ಬೇಡ ಅಂತಿಲ್ಲ. ಫ್ರೆಂಡ್ಸ್, ನಿನ್ನ ಭಾವನೆ, ನಿನ್ನ ಆತ್ಮದಲ್ಲಿ ಭಾವನೆ ಯಾವ ಅಶುದ್ಧವಾಗಿರ್ಬೇಕು. ಯಾಕಂದ್ರೆ ಆ ಶುದ್ಧ ಇದ್ರೆ ನೀನು ಯಾರು ಬೇಕಾದ್ರೆ ಮಾತಾಡ್ಸ್ಬೋದು. ತಾಯಿ ತಂಗಿ ಮಾತಾಡೋ ಫ್ರೆಂಡ್ ಬೇರೆ ಮಾತಾಡ್ಸ್ಬೇಡ ಅಂತಿಲ್ಲ. ನಿನ್ನ ಭಾವನೆ ಹೋದಾಗ ಚಂಚಲ ಮನಸ್ಸು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಮನೆಯಲ್ಲಿ ಹೆಂಡತಿ ಆದಂಥವಳು ತನ್ನ ಗಂಡ ಮಾಲೆ ಹಾಕಿದ್ದಾನೆ ಅಂತಂದ್ರೆ
ಮಾಲೆ ಹಾಕಿದವನಿಗಿಂತಲೂ ಬಹಳ ಧರ್ಮನಿಷ್ಠೆಯಿಂದ ಅವಳು ಮನೆಯಲ್ಲಿ ಇರ್ತಾಳೆ. 2 ಹೊತ್ತು ಸ್ನಾನ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಗಂಡ ಮಾಲೆ ಹಾಕಿದ್ದಾರೆ ಅನ್ನುವಂಥದ್ದು ಬಹಳ ಭಕ್ತಿನಲ್ಲಿ ಇರ್ತಾನೆ. ಒಂದು ವೇಳೆ ಅಯ್ಯಪ್ಪ ಏನಾರು ಒಲ್ದ ಅಂತಂದ್ರೆ ಅವ್ರ ಮನೆಗೆ ಇವಳು ಭಕ್ತಿಯಿಂದಲೇ ಈ ಕಳ್ಳ ಹೋದಲ್ಲಿ ಏನೇನೋ ಮಾಡ್ತಾನೆ. ಖಂಡಿತ ಗುರುಜಿ ಹಾಗೂ ಮಂಜುವರ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರಿ. ಧನ್ಯವಾದ. ತಮಗೂ ಕೂಡ ಸಾಕಷ್ಟು ವಿಶೇಷ ಮಾಹಿತಿಗಳನ್ನು, ಗೊತ್ತಿರದೇ ಇರುವಂಥ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದ ಇಬ್ಬರಿಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಏನೇ ಆಗಲಿ ಸಮಯದ ಅಭಾವದಿಂದಾಗಿ ಇನ್ನೂ ಸಾಕಷ್ಟು ಮಾತಾಡೋದಿತ್ತು. ಇನ್ನೊಂದು ವಿಷಯ ಅಂದರೆ ಮಕರ ಜ್ಯೋತಿ. ಕಳೆದ ವರ್ಷ ನಡೆದಂತಹ ದುರಂತ ಇನ್ನೂ ಕೂಡ ಮರೆಯಲಿಕ್ಕೆ ಆಗಿಲ್ಲ. ಹೀಗಾಗಿ ಈ ವರ್ಷವೂ ಕೂಡ ಎಲ್ಲ ಭಕ್ತರು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.